ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ರೈತರಿಗೆ 10 HP ವರೆಗೂ ಉಚಿತವಾಗಿ ವಿದ್ಯುತ್ ಅನ್ನು ಕೊಟ್ಟಾಗ ರೈತರು ಸಂತೋಷದಿಂದ ಬೆಳೆಯನ್ನ ಬೆಳೀತಾ ಇದ್ರು. ಅದಾದ ನಂತರ 2013ರಿಂದ 2018ರವರೆಗೂ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ವಿದ್ಯುತ್ ಇಲಾಖೆಯನ್ನ DK ಶಿವಕುಮಾರ್ ಅವರು ನೋಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಶೀಘ್ರ ಸಂಪರ್ಕ ಯೋಜನೆ ಅಂತ ಹೇಳಿ ಜಾರಿಗೆ ತಂದಿತ್ತು ಸರ್ಕಾರ. ಶೀಘ್ರ ಸಂಪರ್ಕ ಯೋಜನೆಯನ್ನು ಅವರು ಅರ್ಜಿ ಕೊಟ್ಟ ಕೂಡಲೇನೆ ಮಂಜೂರಾತಿ ಕೊಡ್ತಿದ್ರು. ಸುಮಾರು 1 ಲಕ್ಷ ರೂಪಾಯಿದಷ್ಟು ಖರ್ಚಾಗ್ತಿತ್ತು. ರೈತರು ನೆಮ್ಮದಿಯಿಂದ ವಿದ್ಯುತ್ ಅನ್ನು ಪಡಿತಿದ್ರು. ಅದೊಂದು ಒಳ್ಳೆ ಯೋಜನೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದರಲ್ಲಿ ಸರ್ಕಾರದ ವೈಫಲ್ಯ ಏನೂ ಇರಲಿಲ್ಲ. ರೈತರಿಗೆ ಕೂಡಲೇ ಕೊಡಬೇಕನ್ನೋ ಉದ್ದೇಶದಿಂದ ತಂದಿರತಕ್ಕಂಥದ್ದು. ಆದರೆ ಈಗ ಮತ್ತೆ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2023ರಲ್ಲಿ 23/9/2023ಕ್ಕೆ ಏನ ಶೀಘ್ರ ಸಂಪರ್ಕ ಯೋಜನೆ ಆದೇಶ ಇತ್ತು ಅದನ್ನು ವಾಪಸ್ ಪಡೆದ್ರು, ರದ್ದು ಮಾಡಿದ್ರು. ಅದರಿಂದ ರೈತರಿಗೆ ಹೊಸ ಕನೆಕ್ಷನ್ ಸಿಗದಂಗಾಗೋದು. ಹೀಗಾಗಿ ರೈತರು ಸಂಕಷ್ಟದಲ್ಲಿ ಬಿದ್ರು. ಅನೇಕ ರೈತರು ಅನ್ಅಥರೈಸ್ಡ್ ಕನೆಕ್ಷನ್ ತಗೊಳ್ತಾ ಇದ್ದಾರೆ. ಆ ಅನ್ಅಥರೈಸ್ಡ್ ಕನೆಕ್ಷನ್ ತಗೊಳ್ತಕ್ಕಂತ ರೈತರ ಮೇಲೆ ವಿದ್ಯುತ್ ಇಲಾಖೆಯವರು ಪದೇ ಪದೇ ಕೇಸ್ಗಳನ್ನ ಹಾಕೋದು, ದಂಡ ಹಾಕೋದು ಮತ್ತು ರೈತರಿಗೆ ಹೆರಾಸ್ಮೆಂಟ್ ನಿರಂತರವಾಗಿ ನಡೀತಾ ಇದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, 23/9/2023ಕ್ಕೆ ಏನ ವಾಪಸ್ ತಗೊಂಡಿದ್ರೆ ಆದೇಶ ಅದನ್ನು ಹಿಂಪಡೆದು ಹಿಂದೆ ಇದ್ದಂತೆ ಶೀಘ್ರ ಸಂಪರ್ಕ ಯೋಜನೆಯನ್ನ ಮುಂದುವರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ.